ನಮಸ್ಕಾರ ಸ್ನೇಹಿತರೆ, ಎಚ್ ಸುದ್ದಿ ಕನ್ನಡಕ್ಕೆ ಸ್ವಾಗತ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ನೇತೃತ್ವದಲ್ಲಿ ಆಯೋಜಿಸಿದ ಪ್ರತಿಷ್ಠಿತ ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ 2024 ಸ್ಪರ್ಧೆ ಭರ್ಜರಿಯಾಗಿ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯು ದಕ್ಷಿಣ ಭಾರತದ ಸೌಂದರ್ಯ ಪ್ರತಿಭೆ ಮತ್ತು ಶೈಲಿಯನ್ನು ವಿಶ್ವದ ಎದುರು ತೋರಿಸುವ ಸ್ಫೂರ್ತಿದಾಯಕ ವೇದಿಕೆಯಾಗಿತ್ತು. ಯಶ್ ಅವರು ಆಯೋಜನೆ ಮಾಡಿದ್ದ ಈ ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಜನ ವಿವಿಧ ಕ್ಷೇತ್ರಗಳಿಂದ ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಮಿಸ್ಟರ್, ಮಿಸ್, ಮಿಸ್ಸಸ್, ಲಿಟಲ್ ಪ್ರಿನ್ಸ್ ಮತ್ತು ಲಿಟಲ್ ಪ್ರಿನ್ಸಸ್ ವಿಭಾಗಗಳಲ್ಲಿ ಉತ್ಸಾಹಭರಿತ ಸ್ಪರ್ಧಾಕ್ಷಣಗಳು ಮತ್ತು ಸೃಜನಶೀಲತೆಯ ಒಂದು ಸುಂದರ ಮೆರವಣಿಗೆಯಾಗಿ ರೂಪಾಂತರಗೊಂಡಿತು. ಈ ಸಂದರ್ಭದಲ್ಲಿ ಲಯಕೋಕಿಲ ಅವರಿಗೂ ಕೂಡ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು. ಯಶ್ ಅವರು ಆಯೋಜಿಸಿದ ಈ ಅದ್ಭುತ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಎಲ್ಲ ವಿಜೇತರು ಮತ್ತು ಭಾಗವಹಿಸಿದವರಿಗೆ ಅಭಿನಂದನೆಗಳು. ಯಶ್ ಅವರು ಇದೇ ರೀತಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಲೆಂದು ಎಚ್ ಸುದ್ದಿ ಕನ್ನಡ ವತಿಯಿಂದ ಹಾರೈಸುತ್ತೇವೆ. ಮತ್ತು ಇದು ಕೇವಲ ಸ್ಪರ್ಧೆ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಶೈಲಿ ಮತ್ತು ಪ್ರತಿಭೆಯ ಅದ್ಭುತ ಹಬ್ಬವಾಗಿದ್ದು ಮಾತ್ರ ಸುಳ್ಳಲ್ಲ.
ಅವಾರ್ಡ್ ಫಂಕ್ಷನಲ್ಲಿ ನನ್ನನ್ನು ನಾಮಿನೇಟ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದೆಮ್. ಆ್ಯಂಡ್ ತುಂಬ ಟೈಮ್ ನೋಡ್ಕೊಂಡು ಬರ್ತಾ ಇದ್ವಿ. ಈ ಅವಾರ್ಡ್ ಫಂಕ್ಷನ್ ತುಂಬ ವರ್ಷಗಳಿಂದ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ಏನು ಸ್ಪೆಷಲ್ ಅಂದರೆ ನ್ಯೂ ಕಮರ್ಸ್ಗೆ ಸಿಕ್ಕಾಬಡೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋದು ತುಂಬಾ ಒಂದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ಸೊ ಆ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತಿದೆ. ಸೊ ಈ ಒಂದು ಕಂಪನಿ ಅಂದರೆ ಯಶ್ ಅವರು ಮಾಡ್ತಿದ್ದಾರೆ. ಯಶ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಮತ್ತು ಈ ಅವಾರ್ಡ್ಸ್ ಫಂಕ್ಷನ್ಗೆ ಸುಮಾರು ನಾನು 3ರಿಂದ 4ನೇ ವರ್ಷ ಬರ್ತಾ ಇದ್ದೀನಿ. ಪ್ರತಿ ವರ್ಷ ನಮ್ಮನ್ನು ಮರಿದೀರ ಗುರುತಿಸಿ ನಮಗೆ ಒಂದೊಂದು ಅವಾರ್ಡನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ಅವಾರ್ಡ್ ಕೊಟ್ಟರು ಅನ್ನೋದಕ್ಕೆ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ತುಂಬ ಕಲಾವಿದರನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ಬೆಳೀತಕ್ಕಂಥ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಅವರು ತುಂಬ ಚೆನ್ನಾಗಿ, ಅಂದರೆ ಈ ಫ್ಯಾಷನ್ ವೀಕು, ಫ್ಯಾಷನ್ ಇದು ಅಂತಾರೆ ಮಾಡಲಿಂಗು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಅವರ ಜೀವನಕ್ಕೆ ಒಂದು ದಾರಿ ತೋರಿಸ್ದಾಗ ಆಗ್ತಾ ಇದೆ. ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅವರ ಏನು ನಡೀತಾ ಇದೆ ಅಂದರೆ ಸ್ಟಾರ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ನಡೀತಾ ಇದೆ. ಸಿನಿಮಾ ಕ್ಯಾಟಗರಿ ಆಮೇಲೆ ಸೀರಿಯಲ್ ಕ್ಯಾಟಗರಿ ಅವ್ರನ್ನ ಗುರುತಿಸಿ, ಅವರ ಪ್ರತಿಭೆಗಳನ್ನ ಗುರುತಿಸಿ ಯಶ್ ಅವರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ನ ಒಂದು ಇವೆಂಟಲ್ಲಿ ಭಾಗವಹಿಸಿದ್ದೀನಿ. ಯಶ್ ಅವರು ಈಗ ಸುಮಾರು ವರ್ಷಗಳಿಂದ ಹೀಗೆ ಸಾಧಕರನ್ನೆಲ್ಲ, ಅಂದರೆ ಕಲಾವಿದರನ್ನ ಯಾವ ಫೀಲ್ಡಲ್ಲಿ ಏನೆಲ್ಲ ಸಾಧಿಸಿರ್ತಾರೆ ಅಂಥವ್ರನ್ನೆಲ್ಲ ಕರೆದು ಅಂಥ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಅವಾರ್ಡನ್ನ ಕೊಟ್ಟು ಪುರಸ್ಕರಿಸ್ತಾ ಇದ್ದಾರೆ. ಈ ಒಂದು ಇವೆಂಟ್ನಲ್ಲಿ ನಾನು ಇವತ್ತು ಭಾಗವಹಿಸಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಹಾಗೆಯೇ ಇಲ್ಲಿ ವಾತಾವರಣ ಬ್ಯೂಟಿಫುಲ್ ಆಗಿದೆ, ಆಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಗಾಟ್ ದ ಏನದು ಸ್ಟಾರ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಟುಡೇ. ಸೊ I'm very glad to this. Thank you so much. ನಾನು AS ಅವಾರ್ಡ್ ಫಂಕ್ಷನ್ ಬಂದಿದೆ. ಅದೇ ನಮಗೆ ಇಲ್ಲಿ ಬಂದಾಗ ಬರೀ ಮಾಡೋರಿಗೆ ಅದು ಇದು ಅಂತ ಯಾರ್ಯಾರು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರಿಗೂ ಗುರುತಿಸಿ ಒಂದು ಅವಾರ್ಡನ್ನು ಚಿಕ್ಕ ಮಕ್ಕಳಿಂದ ಹಿಡಿದು 70 ವಯಸ್ಸಿನ ತನಕನೂ ಗುರುತಿಸಿ ಅವಾರ್ಡ್ ತುಂಬ ಫಂಕ್ಷನ್ ತುಂಬ ಚೆನ್ನಾಗಿತ್ತು, ಅರೇಂಜ್ಮೆಂಟ್ ಚೆನ್ನಾಗಿತ್ತು. ಸಂಸ್ಥೆಯವರು ಇನ್ನೂ ತುಂಬ ಜನ ಕಲಾವಿದರು ಒಳ್ಳೊಳ್ಳೆ ಕೆಲಸ ಮಾಡೋ ವ್ಯಕ್ತಿಗಳು ಇದ್ದಾರೆ. ಅವ್ರಿಗೂ ಇದೇ ಥರ ಇವರು ಕಂಟಿನ್ಯೂ ಮಾಡಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಯಶ್, ವೈಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಡೈರೆಕ್ಟರ್ ಆ್ಯಂಡ್ ಫೌಂಡರ್. ಇವತ್ತು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ. ಸೊ ಬೆಲಾಶಿಯರ್ ರೆಸಾರ್ಟ್ನಲ್ಲಿ ಈವೆಂಟ್ ನೇಮ್ ಬಂದು ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಅದ್ರ ಜೊತೆಗೆ ಸಮಾಜ ಸೇವೆ ಮಾಡಿರುವಂಥ ಎಲ್ಲ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ಕ್ಷೇತ್ರದಲ್ಲೂ ಅವರಿಗೆ ಅವಾರ್ಡ್ನ ಕೊಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಸೌತ್ ಇಂಡಿಯಾದಿಂದ ಆಲ್ಮೋಸ್ಟ್ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳದಿಂದ ಎಲ್ಲ ಕಡೆಯಿಂದನೂ ಮಾಡಲ್ ಪಾರ್ಟಿಸಿಪೇಟ್ ಮಾಡಿದರು. ಸೊ ಸಕ್ಸಸ್ಫುಲ್ಲಾಗಿ ಈವೆಂಟ್ ನಡೀತಾ ಇದೆ. ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ? ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ? ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ. ಸೊ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಇಲ್ಲ ಆ್ಯಕ್ಟರ್ ಆಗಿರ್ಬೋದು, ಇಲ್ಲ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ಬೋದು, ಇಲ್ಲ ಸಿಂಗರ್ ಆಗಿರ್ಬೋದು, ಇಲ್ಲ ಲಿರಿಕಿಸ್ಟ್ ಆಗಿರ್ಬೋದು, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ನೀವು ಎಲ್ಲರೂ ಗುರುತಿಸಿ ಅವಾರ್ಡ್ ಕೊಡ್ತಿದ್ದಾರೆ. ಇದನ್ನ ನೆಕ್ಸ್ಟ್ ಫ್ಯೂಚರ್ಗೆ ಅವ್ರು ಏನಾದ್ರು ಬೇರೆ ಕಡೆ ಎಲ್ಲ ಕ್ಷೇತ್ರ ಚಾನ್ಸ್ ಕೊಡ್ತೀವಿ? ಸರ್, ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಸಾಧನೆ ಮಾಡಿರೋದಕ್ಕೆ ನಾವು ಕೊಡ್ತಾ ಇರೋದು. ಚಾನ್ಸ್ಗಳು ನಿಮ್ಮಿಂದ ಅವಾರ್ಡ್ ತೊಗೊಂಡೋಗಿ ಬೇರೆ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಕಡೆ ಚಾನ್ಸ್ಗಳು ಸಿಗೋದ್ರ ಸಾಧ್ಯತೆ ಇಲ್ಲ? ಪ್ರತಿಯೊಬ್ಬ ಹೇಗೆ ಅಂದರೆ, ಸೊ ಹಲವಾರು ಕ್ಷೇತ್ರಗಳು ಆಲ್ರೆಡಿ ಮಾಡಿರೋದ್ರಿಂದ ನಮ್ಮ ಅವಾರ್ಡ್ ಕೊಡೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಉತ್ತೇಜನ ಆಗುತ್ತೆ. ಅವ್ರಿಗೆ ತಿರ್ಗಾ ಕೂಡ ಒಂದು ಮೋಟಿವೇಶನ್ ಆಗಿ ಇಂಡಸ್ಟ್ರಿಗಳಲ್ಲಿ ಅವ್ರು ಮುಂದುವರಿಯೋಕ್ಕೆ ಇದು ಸಪೋರ್ಟ್ ಆಗುತ್ತೆ.